ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಬ್ಬ ಅಪ್ರತಿಮ ಉದ್ಯಮಿ ಮತ್ತೆ ದಿ ಕಂಪ್ಲೀಟ್ ಮ್ಯಾನ್ ಅಂತಲೇ ಫೇಮಸ್ ಆಗಿದ್ದ ವಿಜಯಪತ್ ಸಿಂಘಾನಿ ಅವರ ಲೈಫ್ ಸ್ಟೋರಿ ಬಗ್ಗೆ ಮಾತಾಡೋಣ. ಈ ಸ್ಟೋರಿ ಒಂಥರ ರೋಲರ್ ಕೋಸ್ಟರ್ ರೈಡ್ ಇದ್ದಾಗೆ. ಇದರಲ್ಲಿ ವಿಜಯದ ಶಿಖರವಿದೆ, ಆಕಾಶದಲ್ಲಿ ಹಾರಿದ ಸಾಹಸವಿದೆ, ಹಾಗೆಯೇ ಕೊನೆಯಲ್ಲಿ ಕಣ್ಣೀರಿನ ಕಥೆಯೂ ಇದೆ. ಅಕ್ಟೋಬರ್ 4, 1938ರಲ್ಲಿ ಜನಿಸಿದ ಇವರು ಕೇವಲ ಒಬ್ಬ ಬಿಸ್ನೆಸ್ ಮ್ಯಾನ್ ಮಾತ್ರ ಆಗಿರಲಿಲ್ಲ, ಬದಲಿಗೆ ಒಬ್ಬ ಗ್ರೇಟ್ ಪೈಲಟ್ ಕೂಡ ಆಗಿದ್ರು. ಇವರು ಕಟ್ಟಿದ ರೇಮಂಡ್ಸ್ ಅನ್ನೋ ಬ್ರ್ಯಾಂಡ್ ಇವತ್ತು ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲೂ ಒಂದು ಅವಿಭಾಜ್ಯ ಅಂಗವಾಗಿದೆ. ಒಂದು ಕಾಲದಲ್ಲಿ ಅಂಬಾನಿಗಿಂತಲೂ ಶ್ರೀಮಂತರಾಗಿದ್ದವರು, ಆದ್ರೆ ಇಷ್ಟೆಲ್ಲ ಆಸ್ತಿ ಮಾಡಿದ್ದ ಮನುಷ್ಯ ಕೊನೆಗಾಲದಲ್ಲಿ ಬಾಡಿಗೆ ಮನೆಯಲ್ಲಿ ಇರುವಂತಾಯ್ತು. ಇವತ್ತು ಈ ವಿಡಿಯೋದಲ್ಲಿ ನಾವು ಅವರ ಜೀವನದ ಪ್ರಮುಖ ಘಟ್ಟಗಳನ್ನ ಮತ್ತೆ ಅವರ ದುರಂತದ ಅಂತ್ಯದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ರೇಮಂಡ್ಸ್ ಸಾಮ್ರಾಜ್ಯದ ಅಧಿಪತಿಯಾಗಿದ್ದ ಪದ್ಮಭೂಷಣ ವಿಜಯಪತ್ ಸಿಂಘಾನಿಯಾ ಅವರು ಇತ್ತೀಚೆಗಷ್ಟೇ ಅಂದ್ರೆ ಮಾರ್ಚ್ 28, 2026ರಂದು ತಮ್ಮ 87ನೇ ವಯಸ್ಸಲ್ಲಿ ಸಾವನ್ನಪ್ಪಿದ್ದಾರೆ. ಮುಂಬೈನ ತನ್ನ ಮನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಅವರ ಪುತ್ರ ಗೌತಮ್ ಸಿಂಘಾನಿಯಾ ಅವರು ಸೋಷಿಯಲ್ ಮೀಡಿಯಾ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ. ಜೀವನವಿಡೀ ಅತಿ ಎತ್ತರದಲ್ಲಿ ಹಾರಾಡಿದ್ದ ಈ ಧೀಮಂತ ವ್ಯಕ್ತಿ ಈಗ ಶಾಶ್ವತವಾಗಿ ವಿಶ್ರಾಂತಿ ಪಡೆದಿದ್ದಾರೆ. ಇವರು ಕೇವಲ ಉದ್ಯಮಿಯಲ್ಲ, ಏವಿಯೇಷನ್ ನಲ್ಲಿ ಕೂಡ ವರ್ಲ್ಡ್ ರೆಕಾರ್ಡ್ ಮಾಡಿದಂತವರು. ಹಾಟ್ ಏರ್ ಬಲೂನ್ ಮೂಲಕ ಅತಿ ಎತ್ತರಕ್ಕೆ ಹಾರಿದ ದಾಖಲೆ ಇವರ ಹೆಸರಲ್ಲಿದೆ. ಇವರ ಸಾವಿನೊಂದಿಗೆ ಭಾರತೀಯ ಉದ್ಯಮ ರಂಗದ ಒಂದು ಸುವರ್ಣ ಯುಗ ಅಂತ್ಯ ಆಗಿದೆ. ಯಾಕಂದ್ರೆ ಇವರು ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದವರು. ಮುಂಬೈನ ಚಂದನವಾಡಿಯ ಸ್ಮಶಾನದಲ್ಲಿ ಇವರ ಅಂತ್ಯಕ್ರಿಯೆ ನಡೆದಿದ್ದು ಅನೇಕ ಗಣ್ಯರು ಬಂದು ಅಂತಿಮ ನಮನ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಇನ್ನು ಇವರ ಅರ್ಲಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ, ವಿಜಯಪತ್ ಅವರು ಹುಟ್ಟಿದ್ದು ಸಿರಿವಂತ ಕುಟುಂಬದಲ್ಲೇ ಆದ್ರೂ ರೇಮಂಡ್ಸ್ ಅನ್ನೋ ಗ್ಲೋಬಲ್ ಬ್ರ್ಯಾಂಡ್ ಮಾಡಿದ್ದು ಮಾತ್ರ ಇವರೇ. 1980ರಲ್ಲಿ ರೇಮಂಡ್ಸ್ ಜವಾಬ್ದಾರಿಯನ್ನ ಕೈಗೆತ್ತಿಕೊಂಡ ಇವರು ಅದನ್ನ ಕೇವಲ ಒಂದು ಟೆಕ್ಸ್ಟೈಲ್ ಮಿಲ್ ಆಗಿ ಉಳಿಸದೆ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡಿದ್ರು. ಕ್ವಾಲಿಟಿ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಆಗದೆ ದ ಕಂಪ್ಲೀಟ್ ಮ್ಯಾನ್ ಎಂಬ ಟ್ಯಾಗ್ ಲೈನ್ ಮೂಲಕ ಜನರ ಮನ ಗೆದ್ರು. ಆ ಕಾಲದಲ್ಲೇ ಇವರು ಟೆಕ್ಸ್ಟೈಲ್ಸ್ ಮಾತ್ರವಲ್ಲದೆ ಸಿಮೆಂಟ್, ಸ್ಟೀಲ್ ಮತ್ತೆ ಫೈಲ್ಸ್ ಬಿಸ್ನೆಸ್ ಗಳಿಗೂ ಕೈ ಹಾಕಿ ಸಕ್ಸಸ್ ಕಂಡ್ರು. ಅಷ್ಟೇ ಅಲ್ಲ, ಇವರು ಬಿಸ್ನೆಸ್ ಜೊತೆಗೆ ತಮ್ಮ ಫ್ಯಾಷನ್ ಆಗಿದ್ದ ಫ್ಲೈಯಿಂಗ್ ಅನ್ನ ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ. ಅದು ಇವರ ಸ್ಪೆಷಾಲಿಟಿ. ಲಂಡನ್ ನಿಂದ ದೆಹಲಿಗೆ ಮೈಕ್ರೋಲೈಟ್ ಏರ್ ಕ್ರಾಫ್ಟ್ ನಲ್ಲಿ ಒಬ್ಬರೇ ಹಾರಿ ಬಂದ ಸಾಹಸ ಇವರ ಧೈರ್ಯಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಹೀಗೆ ರೇಮಂಡ್ಸ್ ಅನ್ನ ಭಾರತದ ನಂಬರ್ 1 ಫ್ಯಾಬ್ರಿಕ್ ಬ್ರ್ಯಾಂಡ್ ಆಗಿ ಬೆಳೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇವರ ಈ ಕಠಿಣ ಪರಿಶ್ರಮದಿಂದಲೇ ರೇಮಂಡ್ಸ್ ಇವತ್ತು 55ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಶಾಖೆಗಳನ್ನ ಹೊಂದಿದೆ. ಸ್ನೇಹಿತರೆ, ಇವರ ಜೀವನದ ಅತ್ಯಂತ ದುರಂತದ ಭಾಗ ಅಂದ್ರೆ ಅದು ಇವರ ಸ್ವಂತ ಮಗ ಗೌತಮ್ ಸಿಂಘಾನಿಯಾ ಜೊತೆಗಿನ ಜಗಳ. 2015ರಲ್ಲಿ ವಿಜಯಪತ್ ಅವರು ಭಾವನಾತ್ಮಕವಾಗಿ ತಮ್ಮ 37% ರೇಮಂಡ್ ಶೇರ್ಗಳನ್ನ ಮಗನ ಹೆಸರಿಗೆ ಬರೀತಾರೆ. ಆದ್ರೆ ಇದೇ ಅವರ ಜೀವನದ ದೊಡ್ಡ ಮಿಸ್ಟೇಕ್ ಆಯ್ತು. ಈ ಆಸ್ತಿ ವರ್ಗಾವಣೆ ನಂತರ ತಂದೆ ಮಗನ ಸಂಬಂಧ ಕೆಟ್ಟು ಹೋಯ್ತು. ಕೊನೆಗೆ ಇವರು ರಸ್ತೆಗೆ ಬರುವಂತಾಯ್ತು ಅಂದ್ರೆ ಎಂತವರಿಗೂ ಸಂಕಟ ಆಗುತ್ತೆ ಅಲ್ವಾ. ಮಗನೇ ಇವರನ್ನ ಮನೆಯಿಂದ ಹೊರಹಾಕಿದ ಘಟನೆಗಳು ಮತ್ತೆ JK ಹೌಸ್ ನಲ್ಲಿ ಇವರಿಗೆ ಒಂದು ಫ್ಲಾಟ್ ಕೊಡದಿದ್ದದ್ದು ದೊಡ್ಡ ಸುದ್ದಿಯಾಗಿತ್ತು. ಅಷ್ಟೊಂದು ಆಸ್ತಿ ಮಾಡಿದ್ದ ಮನುಷ್ಯ ಕೊನೆಗೆ ಒಂದು ಬಾಡಿಗೆ ಮನೆಯಲ್ಲಿ ವಾಸಿಸುವ ಪರಿಸ್ಥಿತಿ ಬಂದಿದ್ದು ನಿಜಕ್ಕೂ ಐರನಿ ಅಂತಾನೆ ಹೇಳ್ಬೋದು. ಈ ವಿಷಯದ ಬಗ್ಗೆ ಇವರು ದ ಕಂಪ್ಲೀಟ್ ಮ್ಯಾನ್ ಎಂಬ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ತಮ್ಮ ನೋವನ್ನೆಲ್ಲ ತೋಡ್ಕೊಂಡಿದ್ದಾರೆ. ಯಾವುದೇ ತಂದೆ ತಾಯಿಗಳು ಬದುಕಿರುವಾಗ್ಲೇ ಪೂರ್ತಿ ಆಸ್ತಿಯನ್ನ ಮಕ್ಕಳಿಗೆ ಬರ್ಕೊಡ್ಬೇಡಿ ಅಂತ ಇವರು ಕಿವಿ ಮಾತು ಹೇಳಿದ್ದಾರೆ. ಕೊನೆಗಾಲದಲ್ಲಿ ಮಗನೊಂದಿಗೆ ರಾಜಿ ಮಾಡಿಕೊಳ್ಳಲು ಪ್ರಯತ್ನಿಸಿದ್ರು, ಅದು ಸರಿಯಾಗಿ ಸಫಲವಾಗಲಿಲ್ಲ ಅನ್ನೋದು ನುಂಗಲಾಗದ ಕಹಿ ಸತ್ಯ. ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದು ಕಾಲದಲ್ಲಿ ವಿಜಯಪತ್ ಸಿಂಘಾನಿಯಾ ಅವರು ಭಾರತದ ಟಾಪ್ ಮೋಸ್ಟ್ ಶ್ರೀಮಂತರ ಲಿಸ್ಟ್ ನಲ್ಲಿದ್ರು. ಇವರ ನೆಟ್ವರ್ಕ್ ಎಷ್ಟಿತ್ತಂದ್ರೆ ಅಂದಿನ ಕಾಲದ ಅಂಬಾನಿ ಮತ್ತೆ ಬಿರ್ಲಾ ಅವರಿಗಿಂತಲೂ ಇವರ ಹವಾ ಜೋರಾಗಿಯೇ ಇತ್ತು. ಮುಂಬೈನ ಅತ್ಯಂತ ಕಾಸ್ಟ್ಲಿ ಏರಿಯಾದಲ್ಲಿ JK ಹೌಸ್ ಎಂಬ 37 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿಸಿದ್ರು. ಇದು ಅಂಬಾನಿಯ ಆಂಟಿಲಿಯಾಕ್ಕಿಂತಲೂ ಎತ್ತರವಾಗಿತ್ತು ಅಂದ್ರೆ ನೀವು ನಂಬಲೇಬೇಕು. ಅಷ್ಟೊಂದು ಸಂಪತ್ತು, ಗೌರವ ಮತ್ತೆ ಅಧಿಕಾರ ಇವರ ಕೈಯಲ್ಲಿತ್ತು. ಪ್ರಪಂಚದಾದ್ಯಂತ ಇವರಿಗೆ ಪ್ರಾಪರ್ಟಿಗಳಿದ್ವು ಮತ್ತೆ ದೊಡ್ಡ ದೊಡ್ಡ ಗಣ್ಯರು ಇವರ ಫ್ರೆಂಡ್ಸ್ ಆಗಿದ್ರು. ಸುಮಾರು 12,000 ಕೋಟಿ ರೂಪಾಯಿಗಳಿಗೂ ಅಧಿಕ ಆಸ್ತಿಯನ್ನ ಹೊಂದಿದ್ದ ಇವರು ಐಷಾರಾಮಿ ಜೀವನಕ್ಕೆ ಇನ್ನೊಂದು ಹೆಸರಾಗಿದ್ರು. ಇವರ ಜೀವನ ಶೈಲಿ ನೋಡಿ ಅದೆಷ್ಟೋ ಯುವ ಉದ್ಯಮಿಗಳು ಇವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರು. ಆದ್ರೆ ಕಾಲಚಕ್ರ ಉರುಳಿದಂತೆ
ಅಂಬಾನಿ ಕುಟುಂಬದವರು ಬೆಳೆಯುತ್ತಾ ಹೋದ್ರೆ ಸಿಂಘಾನಿಯಾ ಅವರ ಲೈಫ್ ಅಲ್ಲಿ ವಿಧಿಯ ಆಟ ಬೇರೆಯೇ ಇತ್ತು. ಕೈಯಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಆಸ್ತಿ ಕಣ್ಣ ಮುಂದೆಯೇ ಕರಿ ಹೋಗುವ ಸಮಯ ಬಂದೇ ಬಿಡ್ತು ನೋಡಿ. ಅದೇನೇ ಇರ್ಲಿ, ಇವರ ಸಾಧನೆಗಳು ಮತ್ತೆ ಇವರು ಎದುರಿಸಿರುವ ಕಷ್ಟಗಳು ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಪಾಠವಾಗಬೇಕು. ಹಾಗಾಗಿ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.